ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಓಟ್ ಚೋರಿ ಅಂತ ನಿರಂತರವಾಗಿ ಅರಚಾಡುವಂಥ ರಾಹುಲ್ ಗಾಂಧಿ ಸ್ವತಃ ತಾನು ಹೇಗೆ ಮುಸಲ್ಮಾನರ ಓಟುಗಳನ್ನು ಕದಿಯಲಿಕ್ಕೆ ವಿಫಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಇವತ್ತೊಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತು, 6ನೇ ತಾರೀಕು ಮತ್ತು 11ನೇ ತಾರೀಕು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅದೇ ಸಂದರ್ಭದಲ್ಲಿ 2ನೇ ಹಂತದ ಮತದಾನ ಅಂದರೆ 11ನೇ ತಾರೀಕು ತೆಲಂಗಾಣದಲ್ಲಿ ಕೂಡ ಒಂದು ಉಪಚುನಾವಣೆ ಇದೆ. ಜುಬಿಲಿ ಹಿಲ್ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯನ್ನು ಆಯೋಜಿಸಲಾಗಿದೆ ಚುನಾವಣಾ ಆಯೋಗದಿಂದ. ಅಲ್ಲಿ BRSನ ಒಬ್ಬ ಶಾಸಕರಿದ್ದರು. ಆ ಶಾಸಕರ ನಿಧನದಿಂದಾಗಿ, ಗೋಪಿನಾಥ್ ಅಂಥೇಳಿ ಅವ್ರ ನಿಧನದಿಂದಾಗಿ ಆ ಸ್ಥಾನ ತೆರವಾಗಿತ್ತು. ಅಲ್ಲಿ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಈಗ ನಿರ್ವಹಿಸ್ತಾ ಇದೆ. ಆ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನು ಹಾಕಬೇಕಾದಂಥ ಅನಿವಾರ್ಯತೆ ಎಲ್ಲ ಪಕ್ಷಗಳಿಗೂ ಇದೆ. BRS ಅದು ತನ್ನ ವಿಧಾನಸಭಾ ಕ್ಷೇತ್ರ ಎನ್ನುವಂಥ ಕಾರಣಕ್ಕೋಸ್ಕರ ಸಿಂಪತಿಯ ಓಟ್ಗಳು ಬರಲಿ ಅಂತ, ಸಹಾನುಭೂತಿ ಅಲೆಯನ್ನು ಬಳಸ್ಕೊಳ್ಳೋಣ ಅಂತ ಯಾವ ಗೋಪಿನಾಥ್ ಅವರು ಜೂನಲ್ಲಿ ನಿಧನರಾಗಿದ್ದರು, ಅವರ ಪತ್ನಿ ಸುನೀತಾ ಅವರನ್ನು ತನ್ನ ಅಭ್ಯರ್ಥಿಯನ್ನಾಗಿ ಹಾಕಿದ್ದೆ. ಕಳೆದ ಬಾರಿ ಆತ 80,000 ಮತಗಳನ್ನು ಇಲ್ಲಿ ಪಡೆದಿದ್ದರು. 2ನೇ ಸ್ಥಾನದಲ್ಲಿ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರು. ಯಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ? ತೆಲಂಗಾಣದಲ್ಲಿ ನಮ್ಮ ಕ್ರಿಕೆಟ್ನ ಭಾಳ ದೊಡ್ಡದಾದಂಥ ಪ್ರಭೃತಿಯಾದಂಥ ಮ್ಯಾಚ್ ಫಿಕ್ಸರ್ ಎನ್ನುವಂಥ ಭಾಳ ದೊಡ್ಡ ಕಳಂಕವನ್ನು ಹೊತ್ತಿದ್ದಂಥ ಮೊಹಮ್ಮದ್ ಅಜರುದ್ದೀನ್ ಕಳೆದ ಬಾರಿ ಅಲ್ಲಿಯ ಅಭ್ಯರ್ಥಿಯಾಗಿದ್ದರು. 15,000 ಮತಗಳ ಅಂತರದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಸೋಲನ್ನು ಕಾಣಬೇಕಾಯಿತು ಈ ಜುಬಿಲಿ ಹಿಲ್ ಅನ್ನುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಜುಬಿಲಿ ಹಿಲ್ ಅಂದರೆ ಅತ್ಯಂತ ಪ್ರತಿಷ್ಠಿತವಾದಂಥ ವಿಧಾನಸಭಾ ಕ್ಷೇತ್ರ. ಎಲ್ಲ ಸಿನಿಮಾ ತಾರೆಯರು, ಕ್ರಿಕೆಟ್ ಪಟುಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ದಿಮೆದಾರರು ಎಲ್ಲ ಅಲ್ಲೇ ವಾಸ ಮಾಡ್ತಾರೆ. ಜೊತೆಗೆ ಮುಸಲ್ಮಾನರ ಬಾಹುಳ್ಯ ಇರುವಂಥ ಭಾಳ ವಿಸ್ತಾರಪೂರ್ಣವಾದಂಥ ಕ್ಷೇತ್ರ ಇದು. ಸುಮಾರು 33% ಮುಸಲ್ಮಾನರಿದ್ದಾರೆ. ಆ ಮುಸಲ್ಮಾನರು ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರವೇ ಅಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವ್ರನ್ನ ಕಳೆದ ಬಾರಿ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಅಲ್ಲಿ ಪ್ಲ್ಯಾಂಟ್ ಮಾಡಿದರು. ಯಾವಾಗ ಮೊಹಮ್ಮದ್ ಅಜರುದ್ದೀನ್ ಮುಸಲ್ಮಾನನಾದರೂ ಕೂಡ ಕಳೆದ ಬಾರಿ ಸೋಲನ್ನು ಕಾಣಬೇಕಾಯಿತು, ಗೋಪಿನಾಥ್ ಅವರು ಗೆಲುವನ್ನು ಕಂಡರು. ಈ ಬಾರಿ ರಾಹುಲ್ ಗಾಂಧಿ ಇಲ್ಲಿ ಮುಸಲ್ಮಾನರ ಅಭ್ಯರ್ಥಿ ಹಾಕೋದು ಬೇಡ, ಆ ಜಾಗಕ್ಕೆ ಒಬ್ಬ OBC ಕ್ಯಾಂಡಿಡೇಟನ್ನು ಹಾಕೋಣ ಅಂತ ತೀರ್ಮಾನ ಮಾಡಿದರು. ನವೀನ್ ಯಾದವ್ ಅನ್ನುವಂಥ ಅಭ್ಯರ್ಥಿಯನ್ನು ಅಲ್ಲಿ ಈಗ ಕಣಕ್ಕೆ ಇಳಿಸಲಾಗಿದೆ. ಹಾಗಾದರೆ ಮೊಹಮ್ಮದ್ ಅಜರುದ್ದೀನನ್ನು ಚುನಾವಣೆಯಲ್ಲಿ ನಿಲ್ಲಿಸಲಿಲ್ಲ ಅಂದ ತಕ್ಷಣ ಮುಸಲ್ಮಾನರಿಗೆ ಬೇಜಾರಾಗ್ಬಿಡುತ್ತಲ್ಲ, ಏನು ಮಾಡಬೇಕು? ಮೊಹಮ್ಮದ್ ಅಜರುದ್ದೀನ್ ಅವ್ರನ್ನ ತರಾತುರಿಯಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗತ್ತೆ. ಅದು ಯಾವ ರೀತಿಯ ಸದಸ್ಯತ್ವ? ಚುನಾವಣೆಯಲ್ಲಿ ವಿಧಾನಸಭಾ ಮೇಲ್ಮನೆಯ ಚುನಾವಣೆಯಲ್ಲಿ ನಿಂತು ಗೆದ್ದಂಥ ಅಭ್ಯರ್ಥಿ ಅಲ್ಲ ಈತ. ಮೊಹಮ್ಮದ್ ಅಜರುದ್ದೀನನ್ನು ನಾಮಾಂಕಿತ ಸದಸ್ಯರನ್ನಾಗಿ ಮಾಡಲಾಗತ್ತೆ. ತೆಲಂಗಾಣದ ಕಾಂಗ್ರೆಸ್ನಲ್ಲಿ ರೇವಂತ್ ರೆಡ್ಡಿ ಅಲ್ಲಿ ಮುಖ್ಯಮಂತ್ರಿ, ನಿಮ್ಗೆ ಗೊತ್ತಿರುವಂಥ ವಿಚಾರ. ಇರೋದೇ 3 ರಾಜ್ಯಗಳು ಇವ್ರಿಗೆ, ಒಂದು ಕರ್ನಾಟಕ, ಇನ್ನೊಂದು ಹಿಮಾಚಲ ಪ್ರದೇಶ, 3ನೇದ್ದು ತೆಲಂಗಾಣ. ಕರ್ನಾಟಕದಲ್ಲಿ ಬೆಳಗ್ಗೆ ಎದ್ರೆ ಹೊಡೆದಾಟ, ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರನ ಅಂತ ನಿತ್ಯ ಜಗ್ಗಿ ಕುಸ್ತಿ ನಡೀತಾ ಇದೆ. ದುಡ್ಡಿಲ್ಲದೆ ದಿವಾಳಿಯಾಗಿ ಕೂತಿರುವಂಥ ಹಿಮಾಚಲ ಪ್ರದೇಶ ಇದೆ. ರೇವಂತ್ ರೆಡ್ಡಿ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ, ರೇವಂತ್ ರೆಡ್ಡಿ ನನ್ನ ಹತ್ರ ದುಡ್ಡೇ ಇಲ್ಲ, ಸರ್ಕಾರ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟು ರಾಹುಲ್ ಗಾಂಧಿಗೆ ಭಾಳ ದೊಡ್ಡ ಮುರುಸು ಮುಜುಗರವನ್ನು ಉಂಟು ಮಾಡಿದ್ದಾರೆ. ಅಂಥದ್ರಲ್ಲಿ ಉಪಚುನಾವಣೆ ಬಂದಿದೆ. ಉಪಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನರ ಬಾಹುಳ್ಯದ ಕ್ಷೇತ್ರ. ಚುನಾವಣೆಯಲ್ಲಿ ಮುಸಲ್ಮಾನರನ್ನು ಹಾಕಿದರೆ ಕಳೆದ ಬಾರಿ ಸೋಲನ್ನು ಕಂಡಿದ್ದೇವೆ. ಆದ್ದರಿಂದ ಹಿಂದುಳಿದ ಅಭ್ಯರ್ಥಿಯನ್ನು ಹಾಕೋಣ ಅಂತ ಅಭ್ಯರ್ಥಿಯನ್ನು ಹಾಕಿ ಮತ್ತೆ ಮುಸಲ್ಮಾನರನ್ನು ಓಲೈಸಲಿಕ್ಕಾಗಿ ಮೊಹಮ್ಮದ್ ಅಜರುದ್ದೀನ್ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿಸಲಾಗುತ್ತೆ. ಅಷ್ಟೇ ಆಗಿದ್ದರೂ ಮಾತು ಬೇರೆ. ಮಜಾ ಅಂದರೆ ಕೇವಲ 3 ದಿನಗಳ ಕೆಳಗೆ ಈ ಮೊಹಮ್ಮದ್ ಅಜರುದ್ದೀನನ್ನು ವಿಧಾನ ಪರಿಷತ್ನ ಸದಸ್ಯನನ್ನಾಗಿ ಮಾಡಿದ ಮೊಹಮ್ಮದ್ ಅಜರುದ್ದೀನನ್ನು ತೆಲಂಗಾಣದ ಕ್ಯಾಬಿನೆಟ್ನಲ್ಲಿ ಸಚಿವರನ್ನಾಗಿ ಪ್ರಮಾಣ ವಚನ ಘೋಷಿಸುವ ವ್ಯವಸ್ಥೆ ಮಾಡಲಾಯಿತು. ಆತ ಈಗ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇಡೀ ತೆಲಂಗಾಣದ ಸಚಿವ ಸಂಪುಟದಲ್ಲಿ ಒಬ್ಬ ಮುಸಲ್ಮಾನ ಸಚಿವರಿಲ್ಲ. ಮುಸಲ್ಮಾನರ ಓಲೈಕೆಯಲ್ಲಿ ತೆಲಂಗಾಣದಲ್ಲಿ ಚುನಾವಣೆಯಲ್ಲಿ ಗೆದ್ದಾಯಿತು. ಬಿಟ್ಟಿ ಭಾಗ್ಯ ಘೋಷಿಸಿ ಸರ್ಕಾರವನ್ನು, ಬೊಕ್ಕಸವನ್ನು ದಿವಾಳಿ ಮಾಡಿ ಆಯಿತು. ಆದರೆ ಮುಸಲ್ಮಾನರ ಸಚಿವರಲ್ಲಿ ಯಾರೂ ಇಲ್ಲ. ಆ ಸಮಸ್ಯೆ ಏನಿದೆ ಅದನ್ನು ತೆರವಾಗಿರುವಂಥ ಖಾತೆ ಇದೆ, ಮುಸಲ್ಮಾನರಿಗೆ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಏನಿದೆ ಅದನ್ನು ಮುಚ್ಚಿ ಹಾಕಲಿಕ್ಕಾಗಿ ರಾಹುಲ್ ಗಾಂಧಿ ಈಗ
ಮೊಹಮ್ಮದ್ ಅಜರುದ್ದೀನನ್ನು ಅಲ್ಲಿಯ ಸಚಿವರನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ತಾಂತ್ರಿಕವಾದಂಥ ನ್ಯೂನತೆ ಆಗಿದೆ. ಏನಪ್ಪ ಅಂತಂದರೆ, ಈ ಒಬ್ಬ ವಿಧಾನ ಪರಿಷತ್ ಸದಸ್ಯ ಆದ ತಕ್ಷಣ ಅದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಬೇಕಾಗತ್ತೆ. ಅಂಕಿತ ಹಾಕಿದರೆ ಮಾತ್ರ ಆತ ಸದಸ್ಯನಾಗಿ ಸಿಂಧುತ್ವವನ್ನು ಪಡಿತಾನೆ. ಆದರೆ ಅಲ್ಲಿಯ ರಾಜ್ಯಪಾಲರು ಈವರೆಗೂ ಈತನ ನಾಮಾಂಕಿತ ಆಗಿರುವ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಕುರಿತಾಗಿ ಅಂಕಿತವನ್ನು ಹಾಕಿಲ್ಲ. ಆದರೆ ಯಾವ ಧಾಡಸಿತನವನ್ನು, ಯಾವ ಹುಂಬತನವನ್ನು, ಯಾವ ಸಂವಿಧಾನವನ್ನು ಗಾಳಿಗೆ ತೂರುವ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಅಂದರೆ, ರಾಜ್ಯಪಾಲರ ಅಂಕಿತವಿಲ್ಲದೆ ಈತ ಸಚಿವನಾಗಿ ಈಗ ಅಧಿಕಾರವನ್ನು ಸ್ವೀಕರಿಸಿದ್ದಾನೆ. ನೋಡಿ, ಮೊಹಮ್ಮದ್ ಅಜರುದ್ದೀನ್ ಬಗ್ಗೆನೂ ಬೇಕಾದಷ್ಟು ವಿಷಯಗಳಿದಾವೆ. ನೋಡಿ, ಮೊಹಮ್ಮದ್ ಅಜರುದ್ದೀನು ಮುಸಲ್ಮಾನ್ ಅಂತ ನೋಡಲಾರದೆ ನಾವು ಆತನನ್ನು ಇನ್ನಿಲ್ಲದ ಹಾಗೆ ಒಬ್ಬ ಕ್ರಿಕೆಟ್ ಪಟುವಾಗಿ ತುಂಬ ಇಷ್ಟಪಟ್ಟಿವಿ ಒಂದು ಕಾಲಕ್ಕೆ. ಇವತ್ತು ಕ್ರಿಕೆಟೇ ನೋಡೋದಿಲ್ಲ ನಾನು, ಅದು ಬೇರೆ ವಿಚಾರ. ಈತ 1989ರಲ್ಲಿ ಬಂದಾಗ ಇಂಗ್ಲೆಂಡ್ ವಿರುದ್ಧ ನಡೆದಂಥ ಟೆಸ್ಟ್ ಸರಣಿಯಲ್ಲಿ ಸತತವಾಗಿ 3 ಸಲ ಸೆಂಚುರಿ ಮಾಡಿದಾಗ ಏನಪ್ಪ ಭಾರತದಲ್ಲಿ ಒಬ್ಬ ಇಂಥ ಪ್ಲೇಯರ್ ಬಂದ್ಬಿಟ್ಟ ಅಂತ ಜಾತಿ ಧರ್ಮ ಏನೂ ನೋಡಲಾರ್ದೆ ಆತನ ಪ್ರತಿಭೆಯನ್ನೇ ಭಾಳ ದೊಡ್ಡದಾದಂಥ ವಿಷಯ ಅಂತ ಪರಿಭಾವಿಸಿ ಈತನನ್ನು ಕೊಂಡಾಡಲಾಯಿತು. ಮುಂದೆ ಈತನ ಲವ್ ಅಫೇರ್ ನಡೀತು. ಈತ ಸಾಂಸಾರಿಕವಾಗಿ ವಿಚ್ಛೇದನ ಪಡಿತಾನೆ ಮೊದಲೇ ಪತ್ನಿಯಿಂದ. ಈತನ ಆಟ ಸಂಪೂರ್ಣವಾಗಿ ಫಾರ್ಮ್ ಹೊರಟೋಗುತ್ತೆ. ಈತನ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಬಂತು, ಮ್ಯಾಚ್ ಫಿಕ್ಸಿಂಗ್ ಆರೋಪ ಬಂತು. ನೋಡಿ, ಅಷ್ಟು ದಿವಸ ಈ ದೇಶದ ಜನ ಈತನನ್ನು ಎಂದೂ ಮುಸಲ್ಮಾನ ಅಂತ ಭಾವಿಸಿರಲಿಲ್ಲ. ಆದರೆ ಯಾವಾಗ ಈತನ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪ ಬಂತು, ಯಾವಾಗ ಹನ್ಸಿ ಕ್ರೋನಿಯೇ ಸ್ವತಃ ಈ ಮೊಹಮ್ಮದ್ ಅಜರುದ್ದೀನ್ ಬಗ್ಗೆ ಈತನೇ ನನಗೆ ಫಿಕ್ಸರ್ಗಳ ಹತ್ರ ಕರ್ಕೊಂಡು ಹೋಗಿದ್ದ, ಬೆಟ್ಟಿಂಗ್ ಮಾಡೋರ ಹತ್ರ, ಈತನಿಂದಲೇ ನಾನು ಬೆಟ್ಟಿಂಗ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡೆ ಅಂಥೇಳಿ, ಮಿಚ್ ಫಿಕ್ಸಿಂಗಿಗೆ ಒಪ್ಕೊಂಡೆ ಅಂಥೇಳಿ ಯಾವಾಗ ಹನ್ಸಿ ಕ್ರೋನಿ ಅವತ್ತಿನ ಕಾಲಘಟ್ಟದಲ್ಲಿ ಹೇಳ್ತಾರೋ, ಆವಾಗ ಮೊಹಮ್ಮದ್ ಅಜರುದ್ದೀನ್ ಮೇಲೆ ದೊಡ್ಡದಾದಂಥ ಆರೋಪ ಬಂತು. ಆತನ ಮೇಲೆ ಕೇಸ್ ಹಾಕಲಾಯಿತು. ಆವಾಗ ಈ ಮೊಹಮ್ಮದ್ ಅಜರುದ್ದೀನ್ ಏನು ಹೇಳ್ದ ಗೊತ್ತಾ, ನಾನೊಬ್ಬ ಮುಸಲ್ಮಾನ ಅನ್ನುವಂಥ ಕಾರಣಕ್ಕೋಸ್ಕರ ನನ್ನ ಮೇಲೆ ಈ ರೀತಿಯಾದಂಥ ಆರೋಪವನ್ನು ಹೊರಿಸಲಾಗ್ತಾ ಇದೆ ಅಂತ ತಲೆ ಮೇಲೆ ಈ ಮಲ್ಲಿನ ಟೊಪ್ಪಿಗೆ ಇರ್ತಲ್ಲ, ಜಾಳಿಗೆ ಟೊಪ್ಪಿಗೆ, ನೆಟ್ ಟೊಪ್ಪಿಗೆ ಇರ್ತಲ್ಲ, ಆ ಟೊಪ್ಪಿಗೆ ಹಾಕ್ಕೊಂಡು ಕೋರ್ಟಿಗೆ ಓಡಾಡ್ಲಿಕ್ಕೆ ಶುರು ಮಾಡ್ದ. ಅಂದರೆ ತಾನೊಬ್ಬ ಅಲ್ಪಸಂಖ್ಯಾತ, ತಾನೊಬ್ಬ ಮುಸಲ್ಮಾನ, ತನ್ನ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡ್ದ. ಈತನ ಪರವಾಗಿ ರಾಮ್ ಜೇಠ್ಮಲಾನಿಯವರ ಮಗ ಮಹೇಶ್ ಜೇಠ್ಮಲಾನಿಯವರು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಮಹೇಶ್ ಜೇಠ್ಮಲಾನಿಗೆ ಯಾವಾಗ ಈತ ಈ ರೀತಿ ಹೇಳಿಕೆಯನ್ನು ಕೊಡ್ತಾನೆ ಅವರಿಗೆ ಭಾಳ ದೊಡ್ಡ ಮಟ್ಟದ ಮುಜುಗರ ಆಯಿತು. ಅವರು ತನ್ನ ಕಕ್ಷಿದಾರರಾದಂಥ ಮೊಹಮ್ಮದ್ ಅಜರುದ್ದೀನ್ ಕರೀತಾರೆ, ನೋಡಯ್ಯ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ, ನಿನ್ನ ಮೇಲೆ ಕೇಸಿದೆ, ಜಾತಿ ಧರ್ಮ ಈ ರೀತಿಯಾಗಿ ಕೇಸ್ ಹಾಕಿದ್ದಾರೆ ಅಂತ ಹೇಳಕ್ಕೆ ಹೋಗಬೇಡ, ಮೊದಲು ದೇಶದ ಕ್ಷಮೆಯನ್ನು ಕೇಳು ಅಂತ. ಕೊನೆಗೆ ಈತ ಕ್ಷಮೆಯನ್ನು ಕೇಳ್ತಾನೆ, ನಾನು ಆ ರೀತಿ ಹೇಳಬಾರ್ದಾಗಿತ್ತು ಅಂತ. ಈತನನ್ನು ಕಾಂಗ್ರೆಸ್ ಯಾವ ರೀತಿ ಸಲಹುತ್ತಾ ಇದೆ ಅಂತಂದರೆ, ಈತ ಆವಾಗ ಆಂಧ್ರ ಪ್ರದೇಶ ಇದ್ದಂಥ ವ್ಯಕ್ತಿಯನ್ನು UPA 2 ಕಾಲದಲ್ಲಿ ಮೊರಾದಾಬಾದ್ನಲ್ಲಿ ಚುನಾವಣೆಗೆ ನಿಲ್ಲಿಸಿ ಸಂಸತ್ ಸದಸ್ಯರನ್ನಾಗಿ ಮಾಡ್ತಾರೆ ಕಾಂಗ್ರೆಸ್ನವರು. ಈತನ ಅರ್ಹತೆ ಏನಪ್ಪ, ಈತ ಒಬ್ಬ ಮುಸಲ್ಮಾನ ಎನ್ನುವಂಥ ಕಾರಣಕ್ಕೋಸ್ಕರ. ಕಳೆದ ಬಾರಿ ಚುನಾವಣೆಯಲ್ಲಿ ಏನಾಗಿತ್ತಪ್ಪ ಅಂತಂದರೆ 15,000 ಮತಗಳ ಅಂತರದಿಂದ ಈತ ಸೋತ್ನಲ್ಲ. ಈತನ ಜೊತೆ ಅಸಾದುದ್ದೀನ್ ಓವೈಸಿ ಒಬ್ಬ ಅಭ್ಯರ್ಥಿಯನ್ನು ಹಾಕಿದ್ದ. ಹೈದರಾಬಾದ್ ಆತನ ಕಾರ್ಯಕ್ಷೇತ್ರ, ತೆಲಂಗಾಣದಲ್ಲಿ ಆತನ ವಸಾಹತು ಅದು. ಆತ 7,500 ಮತಗಳನ್ನ ಪಡೆದುಬಿಟ್ಟಿದ್ದ. ಈತನ ಸೋಲಿಗೆ ಅದು ಅರ್ಧ ಕಾರಣ ಅಂತ ರಾಹುಲ್ ಗಾಂಧಿಗೆ ಅನುಮಾನ ಶುರುವಾಯಿತು. ಅದಕ್ಕೆ ಈ ಸಲ ಹೋಗಿ ಏನು ಮಾಡ್ದ ಅಂದರೆ ಅಸಾದುದ್ದೀನ್ಗೆ ನತಮಸ್ತಕನಾಗಿಬಿಟ್ರು ರಾಹುಲ್ ಗಾಂಧಿ. ದಯವಿಟ್ಟು ನಿಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಬೇಡಿ, ನೀವು ನಿಲ್ಲಿಸಿದರೆ ನಮ್ಮ ಮುಸಲ್ಮಾನ ಮತಗಳು ಹಂಚಿ ಹೋಗ್ಬಿಡ್ತವೆ, ಹಂಚಿ ಹೋಗಿಬಿಟ್ರೆ BRS ಗೆದ್ದುಬಿಡುತ್ತೆ, ಇಲ್ಲ ಅಂತಂದರೆ 3ನೇ ಸ್ಥಾನದಲ್ಲಿರುವಂಥ BJP ಯಾವ ದೀಪಕ್ ರೆಡ್ಡಿ ಅನ್ನುವಂಥ ಅಭ್ಯರ್ಥಿ ಹಾಕಿದಾರೋ ಅವ್ರು ಗೆದ್ದು ಬಿಡ್ತಾರೆ, ದಯವಿಟ್ಟು ಅಭ್ಯರ್ಥಿಯನ್ನು ಹಿಂತಕ್ಕೊಳ್ಳಿ ಅಂತ ಕೈಕಾಲು ಹಿಡ್ಕೊಂಡ. ನೋಡಿ, ಅಸಾದುದ್ದೀನ್ ಓವೈಸಿ ಮೇಲಿರುವಂಥ ಅತಿ ದೊಡ್ಡದಾದಂಥ ಆರೋಪ ಏನು? ಅಸಾದುದ್ದೀನ್ ಓವೈಸಿ ಮೇಲಿರುವಂಥ ಆರೋಪ ಏನಪ್ಪ ಅಂತಂದರೆ ಈತ BJPಯ B ಟೀಮ್ ಅಂಥೇಳಿ. ಆದರೆ ಈಗ ನೋಡಿದರೆ ವೋಟ್ ಚೋರಿಗಾಗಿ, ಮುಸಲ್ಮಾನರ ಮತಗಳನ್ನು ಕದಿಯಲಿಕ್ಕಾಗಿ ಒಬ್ಬ ಮುಸಲ್ಮಾನನ ಕಾಲನ್ನು ಹಿಡಿತಾರೆ ರಾಹುಲ್ ಗಾಂಧಿಯವರು. ಅಲ್ಲಿ ಅಭ್ಯರ್ಥಿಯನ್ನು ಹಾಕಲಾರ್ದ ಹಾಗೆ ನೋಡ್ಕೋತಾರೆ. ಕೊನೆಗೆ ಅಸಾದುದ್ದೀನ್ ಓವೈಸಿ ಆಯ್ತಪ್ಪ ಹೋಗಲಿ ಅಂತ ತಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೋತಾರೆ. 11ನೇ ತಾರೀಕು ಅಲ್ಲಿ ಚುನಾವಣೆ ನಡೀತಾ ಇದೆ. ಈತನನ್ನು ರಾಜ್ಯಾಧ್ಯಕ್ಷನನ್ನಾಗಿ ಮಾಡಲಾಗಿತ್ತು ಮೊಹಮ್ಮದ್ ಅಜರುದ್ದೀನನ್ನು. ಆ ಸ್ಥಾನವನ್ನು ಕೂಡ ಈತ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. MLA ಟಿಕೆಟ್ ಕೊಟ್ಟರು, ಅದರಲ್ಲಿ ವಿಫಲ ಆದ. ಈತನ ಮಗನನ್ನು ಸಾನಿಯಾ ಮಿರ್ಜಾನ ಸೋದರಿಯ ಜೊತೆ ಕೊಟ್ಟು ಈತ ಮದುವೆ ಮಾಡಿದ್ದಾನೆ. ಸಾನಿಯಾ ಮಿರ್ಜಾನ ಸೋದರಿ ತಲಾಖ್ ಆಗಿತ್ತು, 2ನೇ ಮದುವೆಗೆ ಆಕೆ ವರಗಳನ್ನು ತಲಾಶ್ ಮಾಡ್ತಾಯಿದ್ರು. ಅವಾಗ ಈತನ ಮಗ ಕೂಡ ವಯಸ್ಸಿಗೆ ಬಂದಿದ್ದರಂತ ಆತನ ಜೊತೆ ಮದುವೆ ಮಾಡಿ ಅವರು ಕೂಡ ಇದೇ
ಜುಬಿಲಿ ಹಿಲ್ ಪ್ರದೇಶದಲ್ಲೇ ಮನೆಯನ್ನು ಮಾಡಿದ್ದಾರೆ ಸಾನಿಯಾ ಮಿರ್ಜಾ ಅವರು. ಮುಸಲ್ಮಾನರ ರಾಜಕಾರಣ ಮಾಡುವುದರಲ್ಲಿ ಯಾವ ನೀಚ ಸ್ಥಿತಿಗೆ ಬೇಕಾದರೂ ಹೋಗುವಂಥ ರಾಹುಲ್ ಗಾಂಧಿ ಯಾವ ಮಟ್ಟಿನ ಕುತಂತ್ರವನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಲಾಯಿತು. 11ನೇ ತಾರೀಕು ಮತದಾನ ಇದೆ. ಫಲಿತಾಂಶ ಏನು ಬರುತ್ತೆ ಜುಬಿಲಿ ಹಿಲ್ದು ಮತ್ತೆ ತಮಗೆ ಅಪ್ಡೇಟ್ ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.